ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ತುಂಬ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶೇರ್ ಮಾಡಿ, ಹೇಗೆ ಸಪೋರ್ಟ್ ಮಾಡಿ. ಯಾಕೆ ಬಾಗಿಲನ್ನ ತಟ್ಟಿಬಿಟ್ಟು ಓಪನ್ ಮಾಡಿದೆ ಅಂತ ಕೇಳ್ತಿದ್ರಾ? ಸೊ ಏನಪ್ಪ ಅಂದರೆ ದೇವರುಗಳಿಗೆ ನಾವು ಬಂದಿದ್ದೀವಿ ನಿಮ್ಮ ಪೂಜೆ ಮಾಡೋಕ್ಕಂಥೇಳಿ ತಿಳಿಸ್ಬೇಕು. ಡೈರೆಕ್ಟಾಗಿ ಬಾಗಿಲ ತಕ್ಕೊಂಡು ಹೋಗಬಾರ್ದು ಯಾವತ್ತಿದ್ರು. ಫಸ್ಟ್ ಬಾಗಿಲು ತಟ್ಟಿ ರಾಯರಿಗಿರ್ಬೋದಾ, ನಾನು ಪೂಜೆ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಬಾಗಿಲು ಓಪನ್ ಮಾಡ್ತೀನಿ. ಬಾಗಿಲು ಓಪನ್ನ ಯಾವತ್ತೂ ಬಾಗಿಲ ತೆರೆದಿಡೋಕೆ ಹೋಗಬೇಡ್ರಿ. ನಿಮ್ಗೇನಾದರೂ ಯಾರಾದರೂ ಮಾಟ ಮಂತ್ರ ಮಾಡಿಸೋರಿದ್ರೆ, ಏನಾದರೂ ದುಷ್ಟ ಶಕ್ತಿ ಬರೋದಿದ್ದರೆ ಮೊದಲು ದೇವರ ಕೋಣೆನ ಕಟ್ ಹಾಕ್ತಾವಂತ. ಬಾಗಿಲು ಓಪನ್ ಇದ್ದರೆ ಅದು ಬೇಗ ತಟ್ಟತ್ತೆ, ಬಾಗಿಲು ಓಪನ್ ಇರ್ಲಿಕ್ಕರೆ ಅದು ತಟ್ಟಂಗಿಲ್ಲ. ಹೀಗಾಗಿ ಆದಷ್ಟು ನೀವು ಬಾಗಿಲ ಓಪನ್ ಇಡಕ್ಕೆ ಹೋಗಬೇಡ್ರಿ. ಪೂಜೆ ಆದ ಕೂಡಲೇ ಡೋರ ಕ್ಲೋಸ್ ಆಗಬೇಕು. ಮತ್ತು ಸಂಜೆ ಕೂಡ ಏನು ಪೂಜೆ ಮಾಡೋಕ್ಕೆ ಅಥವಾ ಸಂಜೆಗೆ ದೀಪ ಹಚ್ಚೋಕ್ಕೆ ಏನು ಬಾಗಿಲು ಓಪನ್ ಮಾಡ್ತೀರಲ್ಲ, ಆವಾಗ ಮತ್ತೆ ರಾಯರೇ ನಾನು ದೀಪ ಹಚ್ಚಕ್ಕೆ ಬಂದಿದ್ದೀನಿ ಅಂಥೇಳಿ, ಅಥವಾ ಬೇರೆ ನಿಮ್ಮ ಮನೆ ಯಾವ ದೇವರಾದರೂ ಪರವಾಗಿಲ್ಲ ಅವರಿಗೆ ಹೇಳಿಬಿಟ್ಟು ಬಾಗಿಲು ತಟ್ಟಿ ಹೋಗಿ ದೀಪ ಹಚ್ಚಿ ಮತ್ತೆ ವಾಪಸ್ ಬಂದು ಕ್ಲೋಸ್ ಮಾಡ್ಕೊಂಡು ಬರಬೇಕು. ಆಯಿತಾ? ಇವತ್ತು ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ. ಏನಂದರೆ, ನಾನು ನಮ್ಮ ಮನೆಗೆ ರಾಯರು ಬಂದಾರ ಮತ್ತು ಈ ರೀತಿ ಬಂದಿರುತ್ತೆ ಒಂದು ಹಿಂದಕ್ಕೆ ಒಂದು ವಿಡಿಯೋ ಹಾಕೀನಿ. ಸೊ ಅದನ್ನು ಮ್ಯಾಲ ತೋರಿಸ್ತೀನಿ, ಬೇಕಿದ್ರೆ ನೋಡ್ಬೋದು. ಅದಕ್ಕೆ ಇವತ್ತು ನಾನು ರಾಯರಿಗೆ ಕೇಳಾಕತ್ತಿದ್ನಿ, ನೀವು ಬಂದಿರೋದು ನಮ್ಮ ಮನೆ ಕಷ್ಟ ಪರಿಹಾರ ಮಾಡೋಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ನೋವನ್ನ ನೀವು ನೋಡಿದ್ದೀರಿ, ಕೇಳಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಹ್ಞೂ ಮಗಳೇ, ನಾನು ಅದಕ್ಕೆ ಬಂದಿದ್ದೀನಿ. ನಿಮ್ಮ ಕಷ್ಟ ಇನ್ನು ಮುಂದೆ ಯಾವುದೂ ಇರಲ್ಲ ಜೀವನದಲ್ಲಿ. ನೀವು ಇನ್ನು ಮುಂದೆ ಚೆನ್ನಾಗಿರ್ತೀರ, ನೀವು ನೆಮ್ಮದಿಯಾಗಿರಿ ಅಂತ ಅನ್ನೋದಾದರೆ ನೀವೇನಾದರೂ ಪ್ರಸಾದ ಕೊಡಿ ನನಗೆ ಅಂತ ನಾನು ಕೇಳ್ತಿದ್ದೆ. ರಾಯರಿಗೆ ತುಂಬ ಚೆನ್ನಾಗಿ ಪ್ರಸಾದ ಕೂಡ ಕೊಟ್ಟರು, ತುಂಬ ಖುಷಿ ಆಯಿತು. ಸೊ ಮೊನ್ನೆ ವಿಡಿಯೋದಾಗ ಹೇಳಿದ್ದು ನಾನು, ಬೆಳಗ್ಗೆ ಹೊತ್ತು ಒಳ್ಳೆಯದನ್ನು ಕೇಳ್ಕೊರಿ ಅಂಥೇಳಿ. ಆದಷ್ಟು ಅದನ್ನು ಪಾಲನೆ ಮಾಡಿ. ಯಾಕಂದರೆ ಎಲ್ಲ ದೇವತೆಗಳು ಅಸ್ತು ಅಂತಿರ್ತಾವೆ, ಅಶ್ವಿನಿ ದೇವತೆಗಳು ಮೇಯ್ನಾಗಿ ಅಸ್ತು ಅಂತಿರ್ತಾವೆ. ಹಾಗಾಗಿ ನಿಮ್ಮ ಕಷ್ಟ ಜಾಸ್ತಿ ಆಗ್ತಿರ್ತಾವೆ. ನನ್ನ ಲೈಫಲ್ಲಿ ನಾನು ತುಂಬ ಬದಲಾವಣೆಗಳನ್ನ ಕಂಡುಕೊಂಡಿದ್ದೀನಿ. ಆ ರೀತಿ ಕೇಳ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬ ಖುಷಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಆ ಸಂಖ್ಯಾಶಾಸ್ತ್ರ ಅನ್ನೋದು ಒಂದು ಬಹುಮುಖ್ಯ ಭಾಗ ಐತಿ. ಎಲ್ಲವೂ ಅದರ ಮೇಲೆ ಒಂದಿಷ್ಟು ಡಿಪೆಂಡ್ ಆಗಿರ್ತೈತಿ ನಮ್ಮ ಜೀವನ ಚಕ್ರ. ಹಾಗಾಗಿ ಅವು ತುಂಬ ವರ್ಕ್ ಆಗ್ತಾವೆ. ಹಾಗಾಗಿ ನೀವು ತುಂಬ ಕೇರ್ಫುಲ್ಲಾಗಿ ಏನೋ ಅಂದ್ಕೊಳ್ದಿದ್ರು ಚೆನ್ನಾಗಿ ಯೋಚನೆ ಮಾಡಿ ಅಂದ್ಕೋಬೇಕಾಗತ್ತೆ. ಒಂದೊಂದು ಸಾರಿ ಕೆಟ್ಟದ್ದು ಅಂದ್ಕೊಂಡ್ರೂ ಆಗೋದು ಆಗೇ ಆಗುತ್ತೆ. ಹಾಗಾಗಿ ಓಕೆ, ಅದು ಇರಲಿ, ಅದನ್ನು ಮುಂದಿನ ವಿಡಿಯೋದಾಗ ತಿಳಿಸ್ತೀನಿ ಅಂತ. ಇವತ್ತು ರಾಯರ ಪೂಜೆ ಈ ಥರ ಇತ್ತು. ನಿಮಗೂ ಇಷ್ಟ ಆಯಿತು ಅನ್ಕೋತೀನಿ. ಆದಷ್ಟು ಏನೇನು ನಿಮ್ಗೆ ಸಮಸ್ಯೆ ಇದ್ದರೂ ರಾಯರ ಹತ್ರ ಹೇಳ್ಕೋರಿ. ರಾಯರು ಹೇಳ್ತಾರೆ ಕಷ್ಟಕ್ಕೆ ನಾನಿದ್ದೀನಿ, ಅವ್ರ ಜೊತೆ ಬರಬೇಡ ಅಂಥೇಳಿ. ರಾಯರಿದ್ದಾರೆ, ಒಳ್ಳೇದು ಮಾಡ್ತಾರೆ. ಹಂಗೆ ತುಂಬ ಜನ ಕಮೆಂಟ್ ಮಾಡತ್ತೀರಿ, ತುಂಬ ಖುಷಿಯಾಗತ್ತೆ ನೋಡೋಕೆ. ಮತ್ತು ಏನಂದರೆ, ನಿಮ್ಮ ಪೂಜೆ ಮುಗಿದ ತಕ್ಷಣ ಡೋರ್ ಕ್ಲೋಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಶೇರ್ ಮಾಡಿ, ಸಪೋರ್ಟ್ ಮಾಡಿ.